ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಭಾರತ ಇತಿಹಾಸದ ಪ್ರಮುಖ ಯುದ್ಧಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಲವಾರು ಪರೀಕ್ಷೆಗಳಲ್ಲಿ ಯುದ್ಧಗಳ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿರುತ್ತೆ ಸ್ನೇಹಿತರೆ. ಆದ ಕಾರಣಕ್ಕಾಗಿ ಪ್ರಮುಖ ಯುದ್ಧಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಒಂದೇದು ಯಾವ್ದು ಬರ್ತಪ್ಪ ಅಂದರೆ ಐಡಾಸ್ಪಸ್ ಕದನ. ಯಾವುದು ಸ್ನೇಹಿತರೆ? ಐಡಾಸ್ಪಸ್ ಕದನ. ಐಡಾಸ್ಪಸ್ ಕದನ ಇದು ಎಷ್ಟರಲ್ಲಿ ನಡೀತಪ್ಪ ಅಂದರೆ ಸ್ನೇಹಿತರೆ, ಕ್ರಿಸ್ತಪೂರ್ವ 326 ಕ್ರಿಸ್ತಪೂರ್ವ 326ರಲ್ಲಿ ನಡೀತದೆ ಸ್ನೇಹಿತರೆ. ಇದು ಈ ಯುದ್ಧ ಯಾರ್ಯಾರು ನಡೀತಪ್ಪ ಅಂದರೆ ಸ್ನೇಹಿತರೆ, ಈ ಯುದ್ಧ ಯಾರ್ಯಾರು ನಡೀತ ಅಂದರೆ ದ ಗ್ರೇಟ್ ಅಲೆಕ್ಸಾಂಡರ್. ಯಾರು ಸ್ನೇಹಿತರೆ? ದ ಗ್ರೇಟ್ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆಲ್ಲಬೇಕೆಂಬ ಆಸೆಯನ್ನು ಹೊತ್ತಿದ್ದ ಸ್ನೇಹಿತರೆ. ಅಲೆಕ್ಸಾಂಡರ್ ನಡುವೆ ನಡೀತದೆ ಸ್ನೇಹಿತರೆ. ಅಲೆಕ್ಸಾಂಡರ್ ಮತ್ತು ಪೋರಸ್. ಯಾರು ಸ್ನೇಹಿತರೆ? ಪೋರಸ್. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ಈ ಯುದ್ಧ ನಡೀತದೆ ಸ್ನೇಹಿತರೆ. ಎಷ್ಟು ನಡೀತಪ್ಪ ಅಂದರೆ 326 ಸ್ನೇಹಿತರೆ. ಆದರೆ ಈ ಯುದ್ಧದಲ್ಲಿ ಅಥವಾ ಈ ಕದನದಲ್ಲಿ ಸೋತವ್ರು ಯಾರು ಅಂದ್ರೆ ಸ್ನೇಹಿತರೆ, ಪೋರಸ್ ಸೋಲ್ತಾನೆ ಸ್ನೇಹಿತರೆ. ಪೋರಸ್ ಸೋಲನ್ನು ಅನುಭವಿಸಿದ ಸ್ನೇಹಿತರೆ. ಅಲೆಕ್ಸಾಂಡರ್ ಈ ಯುದ್ಧವನ್ನು ಗೆಲ್ಲುತ್ತಾರೆ ಸ್ನೇಹಿತರೆ. ಐಡಾಸ್ಪಸ್ ಕದನ ಯುದ್ಧವನ್ನು ಅಲೆಕ್ಸಾಂಡರ್ ಗೆಲ್ತಾನೆ. ಗೆದ್ದು ಏನ್ ಮಾಡ್ತಾನೆ ಸ್ನೇಹಿತರೆ, ಗೆದ್ದು ಮರಳಿ ಸಾಮ್ರಾಜ್ಯವನ್ನು ಪೋರಸ್ನಿಗೆ ಬಿಟ್ಟು ಹೋಗುತ್ತಾನೆ ಎಂದು ಉಲ್ಲೇಖವಿದೆ. ಅಂದ್ರೆ ಏನ್ ಗೆದ್ದಿರ್ತಾನಲ್ವ, ಆ ಗೆದ್ದ ಪ್ರದೇಶವನ್ನು, ಆ ಗೆದ್ದ ಸಾಮ್ರಾಜ್ಯವನ್ನು ಮರಳಿ ಪೋರಸ್ನಿಗೆ ಕೊಟ್ಟು ಭಾರತವನ್ನು ಬಿಟ್ಟು ಹೋಗುತ್ತಾನೆಂದು ಉಲ್ಲೇಖ ಇದೆ ಸ್ನೇಹಿತರೆ. ಭಾರತಕ್ಕೆ ಯಾರು? ಅಲೆಕ್ಸಾಂಡರ್, ದ ಗ್ರೇಟ್ ಅಲೆಕ್ಸಾಂಡರ್ ಎಂದು ಕರಿತಾರೆ ಸ್ನೇಹಿತರೆ. ಭಾರತಕ್ಕೆ ಎಷ್ಟರಲ್ಲಿ ಬಂದನೆ ಅಂತಂದ್ರೆ ಸ್ನೇಹಿತರೆ, 327ರಲ್ಲಿ ಭಾರತಕ್ಕೆ ಬರುತ್ತಾನೆ ಸ್ನೇಹಿತರೆ. ಭಾರತಕ್ಕೆ ಬಂದು 326ರಲ್ಲಿ ಐಡಾಸ್ಪಸ್ ಕದನ ಯುದ್ಧ ಆಗುತ್ತದೆ ಸ್ನೇಹಿತರೆ. ಮತ್ತು ಬ್ಯಾಬಿಲೋನಿಯಾದಲ್ಲಿ ಬ್ಯಾಬಿಲೋನಿಯಾದಲ್ಲಿ 323ರಂದು ಮರಣ ಹೊಂದುತ್ತಾನೆ ಸ್ನೇಹಿತರೆ. ಯಾರು? ದ ಗ್ರೇಟ್ ಅಲೆಕ್ಸಾಂಡರ್. ಈ ಯುದ್ಧವನ್ನು ಗೆದ್ದು ವಾಪಸ್ ತನ್ನ ರಾಜ್ಯದ ಕಡೆಗೆ, ತನ್ನ ಸಾಮ್ರಾಜ್ಯದ ಕಡೆಗೆ ಹೊರಡುವಾಗ ಆತನಿಗೆ ಬ್ಯಾಬಿಲೋನಿಯಾದಲ್ಲಿ ಬೆನ್ನು ಉರಿಯಿಂದ ಆತನಿಗೆ ಸಾವು ಸಂಭವಿಸಿದೆ ಸ್ನೇಹಿತರೆ. ಇದು ಐಡಾಸ್ಪಸ್ ಕದನ. ಇದೇ ತರ ಅಂತ ಇನ್ನೂ ಪ್ರಮುಖ ಹಲವಾರು ಯುದ್ಧಗಳು ಸ್ನೇಹಿತರೆ. ಪ್ಲಾಸಿ ಕದನ ಆಗಿರ್ಬೋದು, ಬಾಕ್ಸರ್ ಕದನ, ನಮ್ಮ ಕರ್ನಾಟಕದಲ್ಲಿ ತಾಳಕೋಟೆ ಕದನ, ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಕರ್ನಾಟಕ ಯುದ್ಧಗಳು, ಮತ್ತೆ ನರ್ಮದ ಕಾಳಗ, ಪುಲಿಕೇಶಿ, ಈ ತರ ಹಲವಾರು ಪರೀಕ್ಷೆಗಳಲ್ಲಿ ಹೆಚ್ಚಿನವಾಗಿ ಕೇಳಿದಂತ ಪ್ರಮುಖ ಯುದ್ಧಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಯುದ್ಧದ ಬಗ್ಗೆ ನೋಡೋಣ ಸ್ನೇಹಿತರೆ. ಕಳಿಂಗ ಯುದ್ಧ. ಯಾವುದಪ್ಪ ಅಂದ್ರೆ ಕಳಿಂಗ ಯುದ್ಧ. ಇದು ನಮ್ಮ ಇತಿಹಾಸ ಘಟ್ಟದಲ್ಲೇ ಬಹುಮುಖ್ಯವಾದ ಯುದ್ಧ ಆಗಿರುತ್ತೆ ಸ್ನೇಹಿತರೆ. ಯಾಕೆ ಇದು ಬಹುಮುಖ್ಯವಾದ ಯುದ್ಧ ಆಗಿರುತ್ತೆ ಸ್ನೇಹಿತರೆ ಅಂದ್ರೆ, ಇದು ಎಷ್ಟರಲ್ಲಿ ನಡೀತೆ ಅಂದ್ರೆ ಸ್ನೇಹಿತರೆ, ಕ್ರಿಸ್ತಪೂರ್ವ 262ರಲ್ಲಿ ಈ ಯುದ್ಧ ನಡೀತು ಸ್ನೇಹಿತರೆ. ಈ ಯುದ್ಧ ಯಾವ ಸಾಮ್ರಾಜ್ಯದ ನಡುವೆ ನಡೀತಂದ್ರೆ ಸ್ನೇಹಿತರೆ, ಯಾರ್ಯಾರ ನಡುವೆ ನಡೀತೆ ಅಂದ್ರೆ ಅಶೋಕ್, ದ ಗ್ರೇಟ್ ಅಶೋಕ ಮತ್ತು ಕಾರವೇಲನ ನಡುವೆ ಈ ಕಳಿಂಗ ಯುದ್ಧ ನಡೀತೀನಿ ಸ್ನೇಹಿತರೆ. ಅಶೋಕ ಯಾರಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಯಾರು? ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಸ್ನೇಹಿತರೆ. ಯಾರಪ್ಪ ಅಂದ್ರೆ ಅಶೋಕ ಸ್ನೇಹಿತರೆ. ಅಶೋಕ ಮತ್ತು ಕಾರವೇಲನ ನಡುವೆ ಈ ಕಳಿಂಗ ಯುದ್ಧ ನಡೀತದೆ ಸ್ನೇಹಿತರೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಅಶೋಕ ಮಾಡಿದ ಮೊದಲನೇ ಯುದ್ಧ ಅಥವಾ ಕೊನೆಯ ಯುದ್ಧ ಎರಡೂ ಇದೆ ಸ್ನೇಹಿತರೆ. ಅಶೋಕ ಮಾಡಿದ ಮೊದಲನೇ ಯುದ್ಧ ಹಾಗೂ ಕೊನೆಯ ಯುದ್ಧ. ಇದೇ ಕೊನೆ ಯಾಕಪ್ಪ ಆಯ್ತಂದ್ರೆ ಸ್ನೇಹಿತರೆ, ಕಳಿಂಗ ಯುದ್ಧದಲ್ಲಿ ಕಾರವೇಲ ಸೈನ್ಯ ಅಥವಾ ಅಶೋಕನ ಸೈನ್ಯ ಎರಡೂ ಸಂಘರ್ಷಿದಾಗ, ಎರಡೂ ಯುದ್ಧ ನಡೆದಾಗ ಈ ಯುದ್ಧದಲ್ಲಿ ಆಕ್ಚುಲಿ ಕಳಿಂಗ ಯುದ್ಧದಲ್ಲಿ ಹಲವಾರು ಸಾವಿರಾರು ಜನರು ಮರಣ ಹೊಂದುತ್ತಾರೆ ಸ್ನೇಹಿತರೆ. ಮತ್ತು ಲಕ್ಷಾಂತರ ಜನರು ಅಂಗವಿಕಲರಾಗುತ್ತಾರೆ ಸ್ನೇಹಿತರೆ. ತಮ್ಮ ಅಂಗಗಳನ್ನು ಕಳೆದುಕೊಳ್ಳುತ್ತಾರೆ. ಇದನ್ನು ನೋಡಿ ಅಶೋಕ ಬೇಸರಗೊಂಡು, ಈ ಯುದ್ಧವನ್ನು ನೋಡಿ ಬೇಸರಗೊಂಡು ಇದನ್ನು ನೋಡಿ ಅಶೋಕ ಬೇಸರಗೊಂಡು ಏನಪ್ಪಾ ಇದು, ಈ ಯುದ್ಧದಿಂದ ಎಷ್ಟು ಹಲವಾರು ಜನರನ್ನು ನಾನು ಕೊಂದಿದ್ನಲ್ಲ ಸ್ನೇಹಿತರೆ, ಹಲವಾರು ಜನರ ಜೀವಕ್ಕೆ ನಾನು
ಕುತ್ತನ್ನು ತಂದಿಟ್ನಿಲ್ಲ ಅಂತಂದು ಅಶೋಕ ತಿಳಿದುಕೊಂಡು ಈ ಯುದ್ಧವನ್ನು ಇನ್ನು ಮುಂದೆ ನಾನು ಯುದ್ಧ ರಣರಂಗದಲ್ಲಿ ಇಳಿಯುವುದಿಲ್ಲ ಅಂದರೆ ಇದೇ ಯುದ್ಧವನ್ನು ಕೊನೆಯ ಯುದ್ಧವೆಂದು ಘೋಷಿಸಿದೆ ಸ್ನೇಹಿತರೆ. ಆದರೆ ಈ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮಕ್ಕೆ, ಯಾವ ಧರ್ಮಕ್ಕೆ? ಬೌದ್ಧ ಧರ್ಮಕ್ಕೆ ಮತಾಂತರ ಆದನು. ಮತಾಂತರ ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಂತ ಕರೀತಾರೆ ಸ್ನೇಹಿತರೆ. ಯಾವುದು? ಸ್ವೀಕರಿಸಿದನು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಮತ್ತಿನ್ನೊಂದು ಬೌದ್ಧ ಧರ್ಮ, ಇನ್ನೊಂದು ಇಲ್ಲಿ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅಶೋಕ ಯಾವ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು, ಅಥವಾ ಯಾವ ಯುದ್ಧದ ನಂತರ ಯಾವ ಧರ್ಮವನ್ನು ಸ್ವೀಕರಿಸಿದನು ಅಂತಂದು ಹಲವಾರು ಪ್ರಶ್ನೆಗಳು ಕೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನೀವು KS ವಿಲೇಜ್ ಅಕೌಂಟಿಗೆ ಓದ್ತಿರಲ್ಲ, ಅದರಲ್ಲಿ ಡೀಪ್ ಆಗಿ ಕೇಳ್ತೇನೆ ಅಂದರೆ, ಅಶೋಕನಿಗೆ ಯಾರು ಬೌದ್ಧ ಧರ್ಮ ಸೇರಲು ಉಪದೇಶ ನೀಡಿದರು ಅಂತ ಕೇಳ್ತೀನಿ ಸ್ನೇಹಿತರೆ. ಯಾರು ಉಪದೇಶ ನೀಡ್ತಾರಂದ್ರೆ, ಯಾರು ಉಪದೇಶ ನೀಡ್ತಾರೆ ಅಂದರೆ, ನೀವು ಈ ಧರ್ಮಕ್ಕೆ ಬನ್ನಿ ರಾಜರೇ ಅಂತಂದು ಹೇಳಿದಾರೆ. ಯಾರಪ್ಪ ಅಂದರೆ ಉಪಗುಪ್ತ. ಯಾರು ಸ್ನೇಹಿತರೆ? ಉಪಗುಪ್ತ. ಉಪಗುಪ್ತನು ಅಶೋಕನಿಗೆ ಬೌದ್ಧ ಧರ್ಮ ಸ್ವೀಕರಿಸಲು ಉಪದೇಶ ನೀಡಿದನು ಸ್ನೇಹಿತರೆ. ನೆಕ್ಸ್ಟ್ ನೋಡಿದಾಗ ನಾವು ಈ ಕಳಿಂಗ ಯುದ್ಧದ ಬಗ್ಗೆ ಹೇಳುವ ಶಾಸನ ಯಾವುದಪ್ಪ ಅಂದರೆ ಆತಿಗುಂಪ ಶಾಸನ. ಯಾವುದು ಸ್ನೇಹಿತರೆ? ಆತಿಗುಂಪ ಶಾಸನ ಸ್ನೇಹಿತರೆ. ಈ ಕಳಿಂಗ ಯುದ್ಧದ ಬಗ್ಗೆ ಹೇಳುವ ಶಾಸನ ಯಾವುದಪ್ಪ ಅಂದರೆ ಆತಿಗುಂಪ ಶಾಸನ. ಕಳಿಂಗ ಯುದ್ಧ 212 ಕೃಷ್ಣ ಪೂರ್ವದಲ್ಲಿ ಆಯಿತು. ಅಶೋಕ ಮತ್ತು ಕಾರವೇಲ ನಡುವೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಮೊದಲನೇ ಯುದ್ಧ ಹಾಗೂ ಕೊನೆಯ ಯುದ್ಧ ಇದೇ ಆಗಿತ್ತು ಸ್ನೇಹಿತರೆ. ಅಶೋಕಂದು ಬೌದ್ಧ ಧರ್ಮ ಮತಾಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಇದರ ಉಪದೇಶ ನೀಡಿದರೆ ಯಾರಪ್ಪ ಅಂದರೆ ಉಪಗುಪ್ತ. ಇದರ ಬಗ್ಗೆ ಹೇಳುವ ಶಾಸನ ಯಾವುದಪ್ಪ ಅಂದರೆ ಆತಿಗುಂಪ ಶಾಸನ. ಇದಿಷ್ಟು ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ಸ್ನೇಹಿತರೆ. ಈಗ ನಾವು ಒಂದನೇದು ಐಡಸ್ ಪುಸ್ತಕದಲ್ಲಿ ನೋಡಿದ್ವಿ, ಅಲೆಕ್ಸಾಂಡರ್ ಮತ್ತು ಪೋರಸ್ ನಡೆದಂತ. ನೆಕ್ಸ್ಟ್ ಇದು ಕಳಿಂಗ ಯುದ್ಧ ಯಾರ ನಡುವೆ? ಅಶೋಕ ಮತ್ತು ಕಾರವೇಲ ನಡೆದಂತ ಯುದ್ಧದ ಬಗ್ಗೆ ನೋಡಿದ್ವಿ. ಈ ಮುಂದಿನ ಯುದ್ಧದ ಬಗ್ಗೆ ನೋಡೋಣ ಸ್ನೇಹಿತರೆ. ನರ್ಮದಾ ನದಿ ಕಾಳಗ ಬಂತು ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನರ್ಮದಾ ನದಿ ಕಾಳಗ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಸ್ನೇಹಿತರೆ, ನರ್ಮದಾ ನದಿ ಕಾಳಗ ಎಷ್ಟರಲ್ಲಿ ನಡೀತಪ್ಪ ಅಂತಂದ್ರೆ, ನರ್ಮದಾ ನದಿ ಕಾಳಗ 619ರಲ್ಲಿ ಕ್ರಿಸ್ತಕ 619ರಲ್ಲಿ ಈ ನರ್ಮದಾ ನದಿ ಕಾಳಗ ನಡೀತಿದೆ ಸ್ನೇಹಿತರೆ. ಯಾರ ಕ್ರಿಸ್ತಪೂರ್ವ 619ರಲ್ಲಿ ನಡೀತಿದೆ ಸ್ನೇಹಿತರೆ. ಯಾರ ನಡುವೆ ನಡೀತಪ್ಪ ಅಂದರೆ, ಇದು ಯಾವ ಸಾಮ್ರಾಜ್ಯ ಯಾರ ನಡುವೆ ನಡೀತಂದ್ರೆ, ಒಂದನೇದು ಯಾರಪ್ಪ ಅಂದರೆ ಚಾಲುಕ್ಯರು, ನಮ್ಮ ರಾಜ್ಯದ ಚಾಲುಕ್ಯರು ಮತ್ತು ವರ್ಧನರು. ಈ ಎರಡು ಸಾಮ್ರಾಜ್ಯದ ನಡುವೆ ಈ ನರ್ಮದಾ ನದಿ ಕಾಳಗ ನಡೀತಿದೆ ಸ್ನೇಹಿತರೆ. ಅದರಲ್ಲಿ ಯಾವ ಅರಸರ ಜೊತೆ ಅಂದರೆ, ಚಾಲುಕ್ಯರ ಪ್ರಸಿದ್ಧ ಅರಸರಾದಂಥ ನಮ್ಮ ಇಮ್ಮಡಿ ಪುಲಿಕೇಶಿ ಮತ್ತು ವರ್ಧನರ ಪ್ರಸಿದ್ಧ ಅರಸನಾದಂಥ ಹರ್ಷವರ್ಧನ. ಇವರಿಬ್ಬರ ನಡುವೆ ನರ್ಮದಾ ನದಿ ಕಾಳಗ ನಡೀತಿದೆ ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿ ಸೈನ್ಯ ಹರ್ಷವರ್ಧನ ಸೈನ್ಯ ನೋಡಿ, ಹರ್ಷವರ್ಧನ ಸೈನ್ಯವನ್ನು ನೋಡಿ ಯುದ್ಧ ಬೇಡ ಅಂತಂದ್ರೆ ಒಂದು ಒಪ್ಪಂದಕ್ಕೆ ಬರ್ತಾನೆ ಸ್ನೇಹಿತರೆ. ಅದು ಏನಪ್ಪ ಒಪ್ಪಂದ ಅಂದರೆ, ನೋಡು ಇಮ್ಮಡಿ ಪುಲಿಕೇಶಿ, ಇನ್ಮೇಲಿಂದ ಉತ್ತರ ನಾನು ನಿನ್ನ ಸಾಮ್ರಾಜ್ಯಕ್ಕೆ ದಕ್ಷಿಣ ಕಡೆ ನಾನು ಬರೋದಿಲ್ಲ, ನೀನು ಉತ್ತರ ಕಡೆ ಬರಬೇಡ. ಹಿಂಗಾಗಿ ಒಂದು ಒಪ್ಪಂದ ಆಗುತ್ತದೆ. ಏನಪ್ಪಾ ಅಂತಂದ್ರೆ ದಕ್ಷಿಣ ಪತೇಶ್ವರ ಅಂತಂದು ಇಮ್ಮಡಿ ಪುಲಿಕೇಶಿ ಕರಿತಾನೆ, ಉತ್ತರ ಪತೇಶ್ವರ ಎಂದು ಹರ್ಷವರ್ಧನ ಕರಿತಾನೆ. ಇದಪ್ಪ ಏನಪ್ಪಾ ಅಂತಂದ್ರೆ ದಕ್ಷಿಣ ಪತೇಶ್ವರ ಎಂದು ಇಮ್ಮಡ ಪುಲಿಕೇಶಿಗೆ ಕರೆಯುತ್ತಾನೆ. ಇಮ್ಮಡಿ ಪುಲಿಕೇಶಿಗೆ ಕರೆಯುತ್ತಾರೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಎಂದು ಹರ್ಷವರ್ಧನಿಗೆ ಕರೆಯಲಾಗುತ್ತದೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಈ ನರ್ಮದಾ ಕಾಳಗದಲ್ಲಿ ಇಲ್ಲಿ ಕೇಳ್ತಾರೆ ನಿಮಗೆ ದಕ್ಷಿಣ ಪತೇಶ್ವರ ಯಾರಂದ್ರು, ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿ ಎಲ್ಲರಿಗೂ ಗೊತ್ತು. ಯಾವ ಕಾಳಗದ ಸಮಯದಲ್ಲಿ ಈ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ನೀಡಲಾಯಿತು ಅಂದ್ರೆ ಸ್ನೇಹಿತರೆ, ಇದೇ ನರ್ಮದಾ ನದಿ ಕಾಳಗದಲ್ಲಿ ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ನೀಡಲಾಯಿತು. ಉತ್ತರ ಪತೇಶ್ವರ ಎಂತೆಂದು ಹರ್ಷವರ್ಧನಿಗೆ ಬಿರುದನ್ನು ನೀಡಲಾಯಿತು. ಇದು ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ, ಜಿಯೋಗ್ರಫಿಯಲ್ಲಿ ಬಂದು ನೋಡಿದ್ರೆ ಜಸ್ಟ್ ಹಂಗೆ ಹೇಳಿದೆ, ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡ ನದಿ ಸ್ನೇಹಿತರೆ. ಇದಿಷ್ಟು ನರ್ಮದಾ ನದಿ ಕಾಳಗ ಬಗ್ಗೆ ನಡೀತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಯುದ್ಧದ ಬಗ್ಗೆ ನೋಡೋಣ ಸ್ನೇಹಿತರೆ. ಪುಲ್ಲಲೂರು ಕದನ. ಯಾವುದು ಸ್ನೇಹಿತರೆ? ಪುಲ್ಲಲೂರು ಕದನ ಕ್ರಿಸ್ತಪೂರ್ವ 630ರಲ್ಲಿ ನಡೆಯುತ್ತೆ ಸ್ನೇಹಿತರೆ. ಕ್ರಿಸ್ತಪೂರ್ವ 630.
ಇದು ಯಾವ್ಯಾವ ಸಾಮ್ರಾಜ್ಯದ ನಡುವೆ ನಡೀತಪ್ಪ ಅಂತಂದ್ರೆ ಚಾಲುಕ್ಯರು ಮತ್ತು ಚೋಳರು ಚಾಲುಕ್ಯರು ಮತ್ತು ಚೋಳರ ನಡುವೆ ಈ ಪುಲಲೂರು ಕದನ ನಡೀತಿ ಸ್ನೇಹಿತರೆ. ಯಾರ್ಯಾರ ನಡುವೆ ನಡೀತಂದ್ರೆ ಚಾಲುಕ್ಯರ ಪ್ರಸಿದ್ಧ ಅರಸರಾದಂಥ ಇಮ್ಮಡಿ ಪುಲಿಕೇಶಿ ಮತ್ತು ಚೋಳರ ಪ್ರಸಿದ್ಧ ಅರಸ ಒಂದನೇ ಮಹೇಂದ್ರ ವರ್ಮ. ಇಮ್ಮಡಿ ಪುಲಿಕೇಶಿ ಮತ್ತು ಒಂದನೇ ಮಹೇಂದ್ರ ವರ್ಮ ಇವರ ನಡುವೆ ಈ ಪುಲಲೂರು ಕದನ ನಡೀತದೆ ಸ್ನೇಹಿತರೆ. ಇದರಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿ ಅವರು ಒಂದನೇ ಮಹೇಂದ್ರ ವರ್ಮನನ್ನು ಸೋಲಿಸಿ ಕೊಲ್ಲುತ್ತಾರೆ. ಆದ ಕಾರಣಕ್ಕಾಗಿ ಇಮ್ಮಡಿ ಪುಲಿಕೇಶಿ ಅವರಿಗೆ ಇಲ್ಲಿ ಒಂದು ಬಿರುದು ಬರುತ್ತದೆ ಸ್ನೇಹಿತರೆ. ಅದೇ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ, ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಅದೇ ಯಾವ ಬಿರುದಪ್ಪ ಅಂದ್ರೆ ಸ್ನೇಹಿತರೆ, ಕಂಚಿಯ ಕೊಂಡ. ಯಾವುದು? ಕಂಚಿಯ ಕೊಂಡ ಎಂಬ ಬಿರುದು ನೀಡಲಾಗುತ್ತದೆ ಸ್ನೇಹಿತರೆ. ಇದು ಇಲ್ಲಿ ಈಗ ಕಂಚಿಯ ಕೊಂಡ ಅಂತ ಬಿರುದು ಯಾರಿಗಿರುತ್ತಪ್ಪ ಅಂದ್ರೆ ಸ್ನೇಹಿತರೆ, ಇಮ್ಮಡಿ ಪುಲಿಕೇಶಿ ಅವರಿಗೆ ಇರುತ್ತೆ. ಯಾವ ಕಾರಣಕ್ಕಾಗಿರುತ್ತದೆ ಅಂದ್ರೆ ಪುಲಲೂರು ಕದನದಲ್ಲಿ ಒಂದನೇ ಮಹೇಂದ್ರ ವರ್ಮನನ್ನು ಸೋಲಿಸಿ ಕೊಲ್ಲುತ್ತಾರೆ. ಆದ ಕಾರಣಕ್ಕಾಗಿ ಅವರ ಸಾಮ್ರಾಜ್ಯ ತನ್ನ ಅಡಿಯಲ್ಲಿ ಬರುತ್ತದೆ ಕಾರಣಕ್ಕಾಗಿ ಕಂಚಿಯ ಕೊಂಡ ಎಂಬ ಬಿರುದನ್ನು ನಮ್ಮ ಇಮ್ಮಡಿ ಪುಲಿಕೇಶಿ ಅವರಿಗೆ ದೊರಕಿರುತ್ತದೆ ಸ್ನೇಹಿತರೆ. ಇದು ಪುಲಲೂರು ಕದನದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಪೆರಿಯಾರ್ ಕಾಳಗ. ಯಾವ್ದಪ್ಪ? ಪೆರಿಯಾರ್ ಕಾಳಗ. ಇದು ಎಷ್ಟರಲ್ಲಿ ನಡೀತಂದ್ರೆ 642 ಕ್ರಿಸ್ತಪೂರ್ವ 642ರಲ್ಲಿ ಈ ಪೆರಿಯಾರ್ ಕಾಳಗ ನಡೀತದೆ ಸ್ನೇಹಿತರೆ. ಇದು ಯಾರ್ಯಾರ ನಡೀತದೆ ಅಂತ ನೋಡೋಣ ಸ್ನೇಹಿತರೆ. ಇದು ಕೂಡ ಚಾಲುಕ್ಯರು ಮತ್ತು ಚೋಳರ ನಡುವೆ ಈ ಯುದ್ಧ ನಡೀತದೆ ಸ್ನೇಹಿತರೆ. ಚಾಲುಕ್ಯರಲ್ಲಿ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿ. ಯಾರು ಸ್ನೇಹಿತರೆ? ಇಮ್ಮಡಿ ಪುಲಿಕೇಶಿ ಮತ್ತು ಒಂದನೇ ನರಸಿಂಹವರ್ಮ. ಯಾರಪ್ಪ ಅಂದ್ರೆ ಒಂದನೇ ನರಸಿಂಹವರ್ಮ. ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಸ್ನೇಹಿತರೆ, ಒಂದನೇ ನರಸಿಂಹವರ್ಮ. ಇದರಲ್ಲಿ ಯಾರು ಸೋಲ್ತಾರಪ್ಪ ಅಂದ್ರೆ ನಮ್ಮ ಇಮ್ಮಡಿ ಪುಲಿಕೇಶಿ ಸೋತು ಕೊಲ್ಲಲ್ಪಡ್ತಾನೆ ಸ್ನೇಹಿತರೆ. ಏನಪ್ಪ ಸೋಲನ್ನು ಅನುಭವಿಸುತ್ತಾನೆ ಇಮ್ಮಡಿ ಪುಲಿಕೇಶಿ ಸೋಲ್ತಾನೆ. ಇದು ಏನಪ್ಪ ಅಂದ್ರೆ ಇಲ್ಲಿ ಇವನು ಯಾರು? ಒಂದನೇ ಮಹೇಂದ್ರ ವರ್ಮನಿಗೆ ಇಲ್ಲಿ ಒಂದು ಬಿರುದು ಬರ್ತದೆ ಸ್ನೇಹಿತರೆ. ಏನಪ್ಪ ಆ ಬಿರುದು ಅಂದ್ರೆ ವಾತಾಪಿ ಕೊಂಡ. ಯಾವ್ದಪ್ಪ? ಯಾವ ಕೊಂಡ? ವಾತಾಪಿ ಕೊಂಡ ಎಂಬ ಬಿರುದನ್ನು ಹೊಂದುತ್ತಾನೆ ಸ್ನೇಹಿತರೆ. ಯಾರು ಹೊಂದುತ್ತಾರಪ್ಪ ಅಂದ್ರೆ ಒಂದನೇ ನರಸಿಂಹವರ್ಮನು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಕೊಲ್ಲಲ್ಪಟ್ಟಾಗ ಅವನಿಗೆ ವಾತಾಪಿ ಕೊಂಡ ಎಂಬ ಬಿರುದನ್ನು ನೀಡಲಾಗುತ್ತದೆ. ವಾತಾಪಿ ಕೊಂಡ ಎಂಬ ಬಿರುದನ್ನು ಹೊಂದಿರುತ್ತಾನೆ ಸ್ನೇಹಿತರೆ. ಇದು ಏನಪ್ಪಾ ಅಂದ್ರೆ ಹಿಂದೆ ನೋಡಿದಂತ ನಾವು ಪುಲಲೂರು ಕದನದಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿ ಅವರ ಅಪ್ಪನಾದಂಥ ಇಮ್ಮಡಿ ಪುಲಿಕೇಶಿ ಒಂದನೇ ಮಹೇಂದ್ರ ವರ್ಮನನ್ನು ಕೊಂದಿರುತ್ತಾನೆ. ಆ ಒಂದನೇ ಮಹೇಂದ್ರ ವರ್ಮನನ್ನು ಕೊಂದಾಗ ಇಮ್ಮಡಿ ಪುಲಿಕೇಶಿಗೆ ಕಂಚಿಕೊಂಡ ಎಂಬ ಬಿರುದು ಬಂದಿರುತ್ತದೆ. ಅದೇ ಈಗ ಒಂದನೇ ಮಹೇಂದ್ರ ವರ್ಮನ ಮಗನೇ ಈ ಒಂದನೇ ನರಸಿಂಹವರ್ಮ. ತಿಳಿಸಿದ್ರೆ ಒಂದನೇ ಮಹೇಂದ್ರ ವರ್ಮನ ಮಗನೇ ಒಂದನೇ ನರಸಿಂಹವರ್ಮ. ಈ ಒಂದನೇ ನರಸಿಂಹವರ್ಮ ತನ್ನ ತಂದೆಯನ್ನು ಕೊಂದ ಸಿಟ್ಟಿಗೆ ಮತ್ತು ಮರಳಿ ಪೆರಿಯಾರ್ ಕದನ ಕಾಳಗದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಕೊಂದು ವಾತಾಪಿಕೊಂಡ ಎಂಬ ಬಿರುದನ್ನು ಹೊಂದಿದ್ದಾರೆ. ಇದು ಪೆರಿಯಾರ್ ಕಾಳಗ ಮತ್ತು ಪುಲಲೂರು ಕದನದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ತಕ್ಕೋಳಂ ಕದನ. ಯಾವ್ದಪ್ಪ? ತಕ್ಕೋಳಂ ಕದನ ಎಷ್ಟರಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ? 949 ಕ್ರಿಸ್ತಪೂರ್ವ 949. ಇದು ಯಾರ್ಯಾರ ನಡುವೆ ನಡೀತಂದ್ರೆ ಸ್ನೇಹಿತರೆ, ರಾಷ್ಟ್ರಕೂಟರು. ಯಾರಪ್ಪ? ರಾಷ್ಟ್ರಕೂಟರು ಮತ್ತು ಇವರು ಯಾರು? ಚೋಳರು. ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ಈ ತಕ್ಕೋಳಂ ಕದನ ಕಂಡು ಬರುತ್ತದೆ. ರಾಷ್ಟ್ರಕೂಟರ ಯಾವ ಅರಸರ ನಡುವೆ ನಡೀತೈತಪ್ಪ ಅಂದ್ರೆ ರಾಷ್ಟ್ರಕೂಟರ ಪ್ರಸಿದ್ಧ ಅರಸನಾದಂಥ ಮೂರನೇ ಕೃಷ್ಣ. ಯಾರಪ್ಪ? ಮೂರನೇ ಕೃಷ್ಣ ಮತ್ತು ಚೋಳರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಪಾರಾಂತಕ ಚೋಳ. ಯಾರಪ್ಪ? ಪಾರಾಂತಕ ಚೋಳ. ಯಾರು ಸ್ನೇಹಿತರೆ? ಪಾರಾಂತಕ ಚೋಳ. ಇವರಿಬ್ಬರ ನಡುವೆ ಈ ತಕ್ಕೋಳಂ ಕದನ ನಡೀತದೆ ಸ್ನೇಹಿತರೆ. ಎಷ್ಟರಲ್ಲಿ ಅಂದ್ರೆ 949ರಲ್ಲಿ ನಡೀತದೆ. ಇದರಲ್ಲಿ ಯಾರು ಗೆಲ್ತಾರಪ್ಪ ಅಂದ್ರೆ ಮೂರನೇ ಕೃಷ್ಣ ಗೆಲ್ಲುತ್ತಾನೆ. ಈ ಯುದ್ಧದಲ್ಲಿ ತಕ್ಕೋಳಂ ಕದನದಲ್ಲಿ ನಡೀತಿಲ್ಲ ಸ್ನೇಹಿತರೆ. ಯಾರ್ಯಾರು ನಡೀತದೆ ಅಂದ್ರೆ ರಾಷ್ಟ್ರಕೂಟರು ಮತ್ತು ಚೋಳರು, ಮೂರನೇ ಕೃಷ್ಣ ಮತ್ತು ಪಾರಾಂತಕ ಚೋಳ ನಡೀತಿತ್ತು. ಯಾರು ಗೆಲ್ತಾರೆ ಅಂದ್ರೆ ಇವ್ರು ನಡೀತಾರೆ. ನಮ್ಗೆ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಅಂದ್ರೆ ತಕ್ಕೋಳಂ ಕದನ ಯಾರ ನಡುವೆ ನಡೆಯುತ್ತೆ? ರಾಷ್ಟ್ರಕೂಟರು ಮತ್ತು ಚೋಳ. ಅವ್ರು ಯಾರಪ್ಪ ಅರಸರು ಅಂದ್ರೆ ಮೂರನೇ ಕೃಷ್ಣ, ಪಾರಾಂತಕ ಚೋಳ. ಎಷ್ಟರಲ್ಲಿ ನಡೀತಪ್ಪ ಅಂದ್ರೆ 949. ಇದು ಸ್ನೇಹಿತರೆ ನಿಮ್ಮ
ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಸ್ನೇಹಿತರೆ. ಇದಿಷ್ಟು ಭಾರತ ಯುದ್ಧಗಳಿಗೆ ಸಂಬಂಧಪಟ್ಟ ಮಾಹಿತಿ ಸ್ನೇಹಿತರೆ. ಎಲ್ಲರೂ ನಮ್ಮ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.